ಭಯಾನಕ ಹತ್ಯೆಗೆ ಬೆಚ್ಚಿ ಬಿದ್ದ ಬೆಂಗಳೂರು ಮಹಾಲಕ್ಷ್ಮಿ ದೇಹವನ್ನು 60 ಪೀಸ್ ಮಾಡಿದ ಹಂತಕ ಕೊಲೆ ಕೇಸ್ ತನಿಖೆಗೆ 6 ತಂಡಗಳ ರಚನೆ. ಬಂಧನವಾದ 102 ದಿನಗಳ ಬಳಿಕ ದರ್ಶನ್ ಬೇಲ್ ಅರ್ಜಿ ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ ಕಾಟೇರ. ಭವಿಷ್ಯ ಗೊತ್ತಿದ್ರೂ ಬಂಡಾಟವೇಕೆ? ಶಾಸಕ ಮುನಿರತ್ನಗೆ ಎಸ್ಐಟಿ ತನಿಖೆ ಬಿಸಿ. ಬಿಕೆ ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ರಚನೆ. ಪರ ವಿರೋಧ ಬಗ್ಗೆ ರಾಜಕೀಯ ನಾಯಕರ ಜಟಾಪಟಿ. ಬಾರ್ನಲ್ಲಿ ಕುಳಿತಿದ್ದ ವ್ಯಕ್ತಿಗೆ ಚಾಕುವಿನಿಂದ ಇರಿತ. ರಕ್ತದ ಮಡುವಿನಲ್ಲಿ ಒದ್ದಾಡಿ ಪ್ರಾಣ ಬಿಟ್ಟ ಕುಮಾರ್. ದಾವಣಗೆರೆಯ ಪ್ರಕಾಶ್ ಬಾರ್ನಲ್ಲಿ ಭೀಕರ ಘಟನೆ. ಕ್ವಾಡ್ ಶೃಂಗಸಭೆಯಲ್ಲಿ ಮೋದಿ ಅಮೆರಿಕ ಪ್ರವಾಸ. ಇಂದು ನ್ಯೂಯಾರ್ಕ್ನಲ್ಲಿ ಭಾರತೀಯರನ್ನ ಉದ್ದೇಶಿಸಿ ಭಾಷಣ. ದೊಡ್ಡಣ್ಣನ ನೆಲದಲ್ಲಿ ನಮೋಗೆ ಭರ್ಜರಿ ಸ್ವಾಗತ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಾರ್ನಿಂಗ್ ರೌಂಡ್ಸ್. ನಾನು ಶ್ರುತಿ. ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ ಶ್ರದ್ಧಾ ಮಾದರಿಯ ಹತ್ಯೆಯ ಕೇಸ್. ವಯಾಲಿ ಕಾವಲ್ನಲ್ಲಿ ಮಹಿಳೆಯ ಬರ್ಬರ ಕೊಲೆಯಾಗಿದೆ. ಮಹಾಲಕ್ಷ್ಮಿ ಕೊಲೆ ಕೇಸ್ ತನಿಖೆಗೆ 6 ತಂಡಗಳ ರಚನೆ ಕೂಡ ಆಗಿದೆ. ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ನೇತೃತ್ವದಲ್ಲಿ ತಂಡ ರಚನೆಯಾಗಿದ್ದು ಈಗಾಗಲೇ 100ಕ್ಕೂ ಹೆಚ್ಚು ಸಿಸಿಟಿವಿಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ ಅಧಿಕಾರಿಗಳು. ಮೃತ ಮಹಾಲಕ್ಷ್ಮಿ ಮೊಬೈಲ್ ಸಿಡಿಆರ್ ಅನ್ನ ಕೂಡ ಪೊಲೀಸರು ತೆಗೆದಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಮಹಾಲಕ್ಷ್ಮಿ ಜೊತೆ ಸಂಪರ್ಕದಲ್ಲಿದ್ದವರ ವಿಚಾರಣೆ ಕೂಡ ಆಗ್ತಾ ಇದೆ. ಸೆಪ್ಟೆಂಬರ್ 2ರಂದು ಸ್ವಿಚ್ ಆಫ್ ಆಗಿದ್ದಂತಹ ಮಹಾಲಕ್ಷ್ಮಿ ಫೋನ್, ಮೋಸ್ಟ್ಲಿ 2 ಅಲ್ಲ 12ನೇ ತಾರೀಕು ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಲ್ಲಿಂದ ಆಕೆ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಕಾರಣ ಪದೇ ಪದೇ ಆಕೆಯ ನಂಬರ್ ಸ್ವಿಚ್ ಆಫ್. ಇವತ್ತೇ ನಡೆಯಲಿದೆ ಮಹಾಲಕ್ಷ್ಮಿ ಮರಣೋತ್ತರ ಪರೀಕ್ಷೆ ಕೂಡ. ಬೌರಿಂಗ್ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 10ರ ಬಳಿಕ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪೋಸ್ಟ್ ಮಾರ್ಟಮ್ಗೆ ಸವಾಲಾಗಿರುವ ಮಹಾಲಕ್ಷ್ಮಿ ದೇಹ ಕಾರಣ ಛಿದ್ರವಾಗ್ಬಿಟ್ಟಿದೆ. ದೇಹ ತುಂಡರಿಸಿದ್ರಿಂದ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡೋದು ಕೂಡ ಸವಾಲಿನ ಸಂಗತಿಯಂತೆ ಅಧಿಕಾರಿಗಳಿಗೆ. ಮೊದಲು ಪ್ರತಿ ಪೀಸ್ಗೂ ಕೂಡ ನಂಬರಿಂಗ್ ಮಾಡಲಾಗುತ್ತೆ, ಆ ನಂತರ ಎಕ್ಸಾಮಿನ್ ಆಗುತ್ತೆ. ತುಂಡುಗಳ ಟಾಕ್ಸಿಕಲ್ ಎಕ್ಸಾಮಿನೇಷನ್ ಮಾಡಲಾಗುತ್ತಂತೆ. ಇಫ್ ಸಪೋಸ್ ಅವಶ್ಯಕತೆ ಬಿದ್ದರೆ ಆ ದೇಹದ ಪ್ರತಿಯೊಂದು ಭಾಗವನ್ನ ಕೂಡ ಜೋಡಣೆ ಮಾಡಲಾಗುತ್ತೆ ಅನ್ನೋದರ ಡೀಟೇಲ್ಸ್ ಕೂಡ ಇದೆ. ಇಷ್ಟೆಲ್ಲ ಸವಾಲುಗಳನ್ನು ಫೇಸ್ ಮಾಡಿ ಆಕೆಯ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆ ಇವತ್ತು ಮುಕ್ತಾಯ ಆಗಬೇಕು. 10 ಗಂಟೆ ಬಳಿಕ ಆರಂಭ ಆಗುತ್ತೆ ಅನ್ನೋದರ ಡೀಟೇಲ್ಸ್ ಇದೆ. ಈ ಬಗ್ಗೆ